Hi, welcome back to my YouTube channel. Sanvi Nayak here. ದೊಡ್ಡಮ್ಮನ ಮನೆಗೆ ಬಂದಿದ್ದೇನೆ ಮಂಗಳೂರಿಗೆ. ಸೊ ಅವರ ಜೊತೆ ಒಂದು ವ್ಲಾಗ್ ಮಾಡೋದಿದ್ರೆ ಆಗಲಿಕ್ಕಿಲ್ಲ. ಸೊ ನನಗೆ ಅವರೊಟ್ಟಿಗೆ ಒಂದು ವ್ಲಾಗ್ ಮಾಡೋ, ಅವರು ಕೂಡ ಒಂದು ಯೂಟ್ಯೂಬರ್ ಕೂಡ. ಸೊ ಇವರೇ ನನ್ನ ದೊಡ್ಡಮ್ಮ, ಅಮ್ಮನ ದೊಡ್ಡ ಅಕ್ಕ. ಹಾಯ್. ಸೊ ಹಾಯ್. ಆ್ಯಂಡ್ ಇವರ ಒಂದು ಚಿಕ್ಕ ನಾಯಿ ಮರಿ ಉಂಟು. ಸೊ ಅವಳನ್ನು ಕೂಡ ತೋರಿಸುವ. ಅವಳು ಕೋಪದಲ್ಲಿ ಈಗ ಮಲ್ಕೊಂಡಿದ್ದಾಳೆ. ಮೊಬೈಲ್ ನೋಡೋದಂದ್ರೆ ಆಗೋದಿಲ್ಲ, ಸೀದಾ ಆಚೆ ಸೈಡ್ ಹೋಗಿ ಕೂತ್ಕೊಂಡಿದ್ದಾಳೆ. ಸೊ ಅವಳ ಜೊತೆನೇ ಹೋಗ, ಇವತ್ತು ಅವಳನ್ನು ಬಿಡುದು ಇಲ್ಲ, ಈಗ ಮಾಡಲಿಕ್ಕೆ ಬರ್ತಾಳೆ. ಸೊ ವೈಟ್ ಕರೋ ನೋಡಿ, ಇಲ್ಲಿ ಮಲ್ಕೊಂಡಿದ್ದಾಳೆ ನಮ್ಮ ಸ್ನೂಫಿ. ಸ್ನೂಫಿ ಹಾಯ್ ಕರಿ. ಹಾಯ್ ಸ್ನೂಫಿ. ಸ್ನೂಫಿ ಸ್ನೂಫಿ ಹಾಯ್ ಕರಿ. ಕೋಪ ಸ್ನೂಫಿ. ಬಾಯ್ ಏನ ಬಾಯ್ ಅತ್ತ ಯೋ ಅಜಯ. ಸ್ನೂಫಿಯಾ ಇತರ್ಯಾ. ಸ್ನೂಫಿ ಸ್ನೂಫಿ ಬಂದ್ಲು ನಮ್ಮ ಸ್ನೂಫಿ. ಸ್ನೂಫಿ ಒಂದು ಲುಕ್ ಕೊಟ್ಟು ಮಲಗಿದ್ದಾಳೆ ನೋಡಿ, ಹೇಗೆ ಮಲಗಿದ್ದಾಳೆ ಅವಳು. ನಾನು ಎಲ್ಲಿ ಹೋಗ್ತೇನೆ ಅಲ್ಲೇ ಬರ್ತಿದ್ದಾಳೆ ಇವತ್ತು. ಟಿ 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 ಸ್ನೂಫಿ ಟಿ ಟಿ. ಮೊಬೈಲ್ ನೋಡಿದ್ರೆಲ್ಲ ಆಗೋದಿಲ್ಲ. ಸೊ ಸ್ನೂಫಿ ಇಲ್ಲಿ ಮಲ್ಕೊಂಡಿದ್ದಾಳೆ. ಸೊ ಸ್ನೂಫಿ ಸ್ನೂಫಿ. ಓ ನನ್ನ ದೊಡ್ಡಮ್ಮ ಹೇಗೆಂದರೆ, ಅವ್ರಿಗೆ ಚಿಕ್ಕದಾಗಿ ಚೊಕ್ಕದಾಗಿ ಒಂದು ತರಕಾರಿದೇ ಆಗಲಿ, ಕೆಲವು ಸೀತಾಫಲದ್ದು, ಮಾವಿನದು, ಸೊ ಚಿಕ್ಕ ಚಿಕ್ಕದಾಗಿ ಹೂದೋಟ ಥರ ಮಾಡಿದ್ದಾರೆ. ಸೊ ಕೆಲವೊಂದೆಲ್ಲ ಮಾಡಿ ಅವರಿಗೊಂದು ಚಿಕ್ಕದಾಗಿ ಒಂಥರ ಮಾಡಲಿಕ್ಕೂ ಒಂದು ಕಡೆ ಶಾಪಿಗೆ ಹೋಗ್ತಾರೆ. ಅದರೆಡೆಯಲ್ಲಿ ಚಿಕ್ಕ ಚಿಕ್ಕ ಕೆಲಸವನ್ನು ಈ ಥರ ಹೂದೋಟ, ಅಲಸಂಡೆದೆಲ್ಲ ಇಗುಳಿ ಇಲ್ಲೆಲ್ಲ. ಸೊ ಕೆಲವೊಂದುಂಟು ತೊಂಡೆಕಾಯಿದು, ಮತ್ತು ಬಾಳೆ, ಮತ್ತು ಅವರೆ, ಮತ್ತು ಚಿಕ್ಕದಾಗಿ ಒಂದು ಹೂದೋಟ ಕೂಡ ಮಾಡಿದ್ದಾರೆ. ಸೊ ನಾನು ತೋರಿಸ್ತೇನೆ. ಅವರೇ ಒಂದು ಚಿಕ್ಕದಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದಾರೆ. ಅದನ್ನು ಕೂಡ ನಾನು ನಿಮ್ಮ ನನ್ನ ವೀಟಿಲಿ ತೋರಿಸ್ತೇನೆ. ನೋಡಿ ಬನ್ನಿ, ನಾನೊಂದು ಗಿಡ ಎಲ್ಲ ಬೆಳೆಸಿದ್ದೇನೆ. ಸ್ವಲ್ಪ ಸಣ್ಣ ತೋಟ ಮಾಡೋದು. ಇದು ಅಲಸಂಡೆ, ಮೀಟರ್ ಅಲಸಂಡೆ ಇದೆ. ಇದೆಲ್ಲ ನಾನೇ ಬೆಳೆಸಿದ್ದು. ಮತ್ತು ಅಲ್ಲಿ ತೊಂಡೆಕಾಯಿ ಬೆಳೆಸಿದ್ದೇನೆ. ಇದೆಲ್ಲ ಒಂದು 2-3 ವರ್ಷದ ಹಿಂದೆ ಹಾಕಿದ್ದು ನಾನು. ಇದು ಸೀತಾಫಲ ನೋಡಿ, ಇದರಲ್ಲಿ ಇನ್ನೂ ಹೂವು ಬಿಡಲಿಕ್ಕೆ ಆಗಿದೆ. ಇದು ಕಳೆದ ವರ್ಷ ನೆಟ್ಟದ್ದು. ಇಲ್ಲಿ ಸಹ ಒಂದು ಅಲಸಂಡೆ ನೋಡಿ, ಒಂದು 2 ತಿಂಗಳಾಯಿತು ಹಾಕಿ. ಬನ್ನಿ, ಇಲ್ಲಿ ಕೂಡ ನೋಡಿ ಹಾಕಿದ್ದೇನೆ. ಇದು ತೊಂಡೆಕಾಯಿ ಗಿಡ. ತೊಂಡೆಕಾಯಿ ಕೂಡ ತುಂಬ ಆಗಿತ್ತು ನೋಡಿ. ಇಲ್ಲಿ ಸಹ ತುಂಬ ಆಗಿದೆ ಅಲಸಂಡೆ. ಬನ್ನಿ, ನಾನೊಂದು ಬಸಳೆ ನಟ್ಟಿದ್ದೇನೆ. ಬಸಳೆ ಗಿಡ ನೋಡಿ, ಬಸಳೆ ನಟ್ಟಿದ್ದೇನೆ. ಗಿಡ ನಟ್ಟಿದ್ದೇನೆ ನಾನು, ತುಂಬ ಹೂ ಗಿಡ ನಟ್ಟಿದ್ದೇನೆ. ಇದು ನೋಡಿ, ಕಲರ್ ತುಂಬ ಚೆಂದ ಉಂಟು ಕಲರ್. ಇದರಲ್ಲಿ ಬೇರೆ ಕಲರ್, ಇದರಲ್ಲಿ ಬೇರೆ ಕಲರ್, ಇದರಲ್ಲಿ ಬೇರೆ ಕಲರ್. ಅನಾನಸು ಒಮ್ಮೆ ಆಗಿ ತೆಗೆದು ಕೂಡ ಆಗಿದೆ. ಗೆಣಸಿನ ಗಿಡ ನಟ್ಟಿದ್ದೇನೆ. 6 ತಿಂಗಳಾಗಬೇಕು ಗೆಣಸು ಆಗಲಿಕ್ಕೆ. ಗೆಣಸು ಫುಲ್ ಗುಲಾಬಿ ಜಾಪುತ್ರ ಪಿಂಕ್ ಕಲರ್, ನೇರಳೆ ಕಲರ್ ದಾಸವಾಳ ಗಿಡಲ್ಲ. ಇದೆಲ್ಲ ಕಾಡಿಗೆಲ್ಲ
ಗುಲಾಬಿ, ಕೆಂಪು ಗುಲಾಬಿ ಗಿಡ ಇದು. ಅಸೋಸಿಯೇಷನ್ ಗಿಡ ಇಲ್ಲ. ಇದು ನನ್ನ ತಂಗಿ ಮಗಳು, ಅವಳಿಗೆ ಇದರ ಫ್ರೈ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನೀಗ ಇದನ್ನು ಫ್ರೈ ಮಾಡ್ತೇನೆ. ಕಡಲೆ ಹಿಟ್ಟಲ್ಲಿ ಫ್ರೈ ಮಾಡೋದು ನೋಡಿ. ಇದು ಅಂದರೆ ತುಂಬ ಇಷ್ಟ ಅವಳಿಗೆ, ಅವಳ ಫೇವ್ರೇಟ್ ಅಂತ ಇದು. ಎಸ್, ನನ್ನ ಫೇವ್ರೆಟ್ ಇದು. ಸೊ ದೊಡ್ಡಮ್ಮ ಹೇಳಿದ್ದಾರೆ ನನಗೆ ಇದರಿಂದ ಯಾವ್ಯಾರು ಡಿಶ್ ಮಾಡಿ ಕೊಡ್ತಾರೆ ಫ್ರೈ. ಸೊ ಅವರು ಥರದ್ದು ಡಿಶ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಇದರಲ್ಲಿ ಒಂದು ಮಾಡಿಕೊಡಿ ಅಂತ ಹೇಳಿದೆ, ನನಗೆ ಇದರಲ್ಲಿ ಫೇವ್ರೆಟ್. ಸೊ ಮಾಡಿ ಕೊಡ್ತಾರಂತೆ, ನೋಡುವ ಹೇಗಿರ್ತದೆ ಅಂತ. ಬಾಯ್, ಬನ್ನಿ ಇನ್ನೂ ನಮ್ಮ ಅಡುಗೆ ಮನೆಗೆ ಹೋಗುವ. ತಾವರೆದು. ಸೊ ತಾವರೆ ಆಗಲಿಲ್ಲ, ಆಲ್ಮೋಸ್ಟ್ ಅವರು ಬೀಜ ಹಾಕಿ ಮಾಡಿರುವಂಥದ್ದು. ನಾನು ಎಷ್ಟೋ ಸಲ ಟ್ರೈ ಮಾಡಿದ್ದೆ, ಆಗಲಿಲ್ಲ. ಸೊ ಅವರ ಎಫರ್ಟಿಗೆ ಮೆಚ್ಚಬೇಕು. ಸೊ ಅದರೊಳಗಡೆ ಒಂದು 4 ಮೀನನ್ನು ಕೂಡ ಹಾಕಿದ್ದಾರೆ, ಗುಪ್ಪೆ ಮೀನಂತೆ. ಸೊ ನಾನು ಸಹ ಹೇಳಿದೆ, ನಾನು ಸಹ ಟ್ರೈ ಮಾಡ್ತೇನೆ ಹೇಗೆ ಮಾಡಿದಂತೆಲ್ಲ ಕೇಳಿದ್ದೇನೆ. ಸೊ ಇದೆಲ್ಲ ಅವರ ಒಂದು ಚಿಕ್ಕದಾಗಿ ಮಾಡಿರುವಂತಹ ತರಕಾರಿ ಆಗಲಿ ಹಣ್ಣುದಾಗಲಿ ಎಲ್ಲ ಅವರ ತೋಟದಲ್ಲಿ ಆಗಿರುವಂಥದ್ದು. ತೊಂಡೆಕಾಯಿ ಸಾಂಬ್ರಾಣಿ ಎಲೆದು. ಸೊ ಇದರ ಡಿಶ್ ಮಾಡಿಕೊಡ್ತಾರೆ ಅಂತ ಅವ್ರು ಹೇಳಿದ್ದು. ಕಸನಲ್ಲ ಮಾವೆ ಇದು ಐಸ್ ಕ್ರೀಮ್. ಅವಳಿಗೆ ಐಸ್ ಕ್ರೀಮ್ ಅಂದರೆ ಇಷ್ಟ, ನನ್ನ ತಂಗಿ ಮಗಳಿಗೆ. ಅದಕ್ಕೆ ಒಂದು ಪಿಸ್ತಾ ತಂದಿದ್ದೇನೆ, ಒಂದು ಸ್ಟ್ರಾಬೆರಿ ತಂದಿದ್ದೇನೆ. ಥ್ಯಾಂಕ್ ಯು. ನಿಮಗೆ ಯಾವುದು ಬೇಕು? ಯಾವುದಾಗ್ಬೋದು ಕೊಡಿ. ಇದಾಗ್ಬೋದು, ಇದು ಪಿಸ್ತಾ ಆಗ್ಬೋದು. ಥ್ಯಾಂಕ್ ಯು ಮಾವೆ. ನೋಡಿ ನಂಗೆ ಇವತ್ತು ಐಸ್ ಕ್ರೀಮ್ ತಂದು ಕೊಟ್ಟಿದ್ದಾರೆ ಮಾವೆ. ಇವಳಿಗೆ ತುಂಬ ಇಷ್ಟ ಐಸ್ ಕ್ರೀಮ್ ಅಂದರೆ. ಸಾರಿ, ಮಾವೆ ಅಂದರೆ ದೊಡ್ಡಮ್ಮ ಆಯ್ತಾ. ಸೊ ಮತ್ತೆ ಅದಕ್ಕೆ ತಂದಿದ್ದೇನೆ, 2 ತಂದಿದ್ದೇನೆ. ಅವಳಿಗೆ ಯಾವುದು ಇಷ್ಟ ಅದು. ನಾನು ಪಿಸ್ತಾ ತಗೊಂಡಿದ್ದೇನೆ ನೋಡಿ. ಇವಳು ಹಠಾನೆ ಇವಳಿಗೆ ನೋಡಿ, ಇಲ್ಲಿ ಬಂದು ಮಾಡ್ತಾ ಇಲ್ಲ, ನಾನು ಕಿರಿಕಿರಿ ಮಾಡಲಿಲ್ಲ. ಅವರು ತಂದು ನಂಗೆ ಕೊಟ್ಟರು, ನಂಗೆ ಇಷ್ಟ ಅದನ್ನು ಕೊಟ್ಟಿದ್ದಾರೆ. ಅಡುಗೆ ಮಾಡ್ಲಿಕ್ಕೆ ಉಂಟು ಅವಳ ಫೇವರೇಟ್. ಮತ್ತೆ ಅವಳಿಗೆ ಪನ್ನೀರ್ ಬೇಕಂತೆ, ಕೆಲವು ಐಟಮ್ ಮಾಡ್ಲಿಕ್ಕೆ ಉಂಟು. ಬನ್ನಿ ಅಡುಗೆ ಮನೆಗೆ. ಸೊ ನೋಡುವ ಮಾವೆ ಎಂತೆಲ್ಲ ಮಾಡಿಕೊಡ್ತಾರೆ, ದೊಡ್ಡಮ್ಮ ಎಂತ ಮಾಡಿಕೊಡ್ತಾರೆ ಅಂತ. ಸೊ ಇದು ಕೊಟ್ಟಿದ್ದಕ್ಕೆ ನನ್ನ ಫೇವ್ರೆಟ್. ಥ್ಯಾಂಕ್ ಯು. ಏಕಾ ಸ್ನೂಪಿಗೆ ಕೊಡುವನಾ? ಸ್ನೂಪಿ ಅವಳಿಗೆ ಇಷ್ಟ, ಅವಳಿಗೆ ಐಸ್ ಕ್ರೀಮ್ ಅಂದರೆ. ನೇ ಬಾಬು ನೋಡಿ, ಸ್ನೂಪಿಗೆ ತಿಂತಾಳೆ ಅವಳು. ಈಗ ತುಂಬ ಕೋಪದಲ್ಲಿದ್ದಾಳೆ. ಈಗ ಎಲ್ಲರೂ ತಿಂತಾಳೆ, ಬಂದರೆ ತುಂಬ ಇಷ್ಟ ಎಲ್ಲರೂ ಕೂಡ. ಈಗ ಅವ್ರು ತಿನ್ನುವುದನ್ನು ನೋಡ್ತಾ ಇದ್ದಾರೆ. ತಿಂತಾಳೆ ನೋಡಿ ಈಗ. ಇಲ್ಲ, ಇವತ್ತು ಕೋಪ ಬಂದಿದೆ ಅವಳು, ಎಲ್ಲರೂ ತಿಂತಾಳೆ ಅವಳು. ಗೇಲೆ ಬಾಬು ಗೇಲೆ ಐಕಿಮ್. ಅವಳಿಗೆ ಐಸ್ ಕ್ರೀಮ್ ಅಂದರೆ ಇಷ್ಟ ನೋಡಿ, ತಿಂತಾಳೆ ಅವಳು. ದೊಡ್ಡ ಜನ ಈಗ ಅವಳು. ಈಗ ವಿಡಿಯೋ ಆಫ್ ಮಾಡಿದ್ರೆ ಪಕ್ಕ ಬಂದು ತಿಂತಾಳೆ ಅವಳು. ಅಣ್ಣ ಕೂಡ ಬರ್ತಿದ್ದಾರೆ. ಸೊ ಮಾಲೆ ಹಾಕಿದ್ದಾರೆ ಅವರು. ಸೊ ಅವರಿಗೆ ಕೂಡ ಫುಡ್ ಐಟಮ್ಸ್ ಎಲ್ಲ ಮಾಡಲಿಕ್ಕುಂಟು. ಸೊ ಅವ್ರು ರೆಡಿ ಮಾಡಲಿಕ್ಕುಂಟು. ಅದಕ್ಕೆ ಈಗ ಅವರು ಆಚೆ ಈಚೆ ಅಂತ ಹೋಗ್ತಾ ಇದ್ದಾರೆ. ಈಗ ನನಗೂ ಮಾಡಲಿಕ್ಕುಂಟು. ನನಗಿಂತ ಮುಂಚೆ ಅವರಿಗೆ ಫಸ್ಟ್ ಇದ್ರೆ ಒಳ್ಳೆಯದು. ಸೊ ಅವರಿಗೆ ಫಸ್ಟ್ ಆಗಲಿ, ಮತ್ತೆ ನನಗೆ. ಯಮ್ಮಿ ಉಂಟು. ಸ್ವೀಟಾಗಿ ಉಂಟು. ಸೊ ತುಂಬ ಥ್ಯಾಂಕ್ ಯು ಮಾವೆ, ತುಂಬ ಸ್ವೀಟಾಗಿ ಉಂಟು. ಸೊ ಇದು ತಿಂದಾದ್ಮೇಲೆ ಮತ್ತೆ ಸಿಗುವ. ಸೊ ಬಾಯ್. ಇದನ್ನು ತೊಳೆದಿಡುವ. ನನಗೋಸ್ಕರ ಫ್ರೈ ಮಾಡಿ ಕೊಟ್ಟಿದ್ದಾರೆ, ಮಾಡಿ ಕೂಡ ಆಗಿದೆ. ಸೊ ಹೇಗುಂಟು ಅಂತ ಒಂದು ಚಿಕ್ಕದಾಗಿ ತಿಂದು ಟೇಸ್ಟ್ ನೋಡುವ. ಸೂಪರ್ ಆಗಿದೆ. ಥ್ಯಾಂಕ್ ಯು ಮಾವೆ, ಸೂಪರ್ ಆಗಿದೆ. ಸೊ ಇನ್ನು ಊಟ ಮಾಡುವ.
ಇಲ್ಲಾದರೆ ಈಗ ಅವರು ನನಗೆ ಬೈತಾರೆ. ಸೊ ದೊಡ್ಡಮ್ಮ ಇಷ್ಟು ವೆರೈಟಿ ಇದೆಲ್ಲ ಮಾಡಿಕೊಟ್ಟಿದ್ದಾರೆ ಇವತ್ತು. ಪನ್ನೀರ್ ಮಸಾಲ ಮತ್ತು ಅದು ಸಾಂಬ್ರಾಣಿ ಎಲೆದು ದೊಡ್ಡ ಪತ್ರ ಉಂಟು, ಇದು ನನ್ನ ಫೇವ್ರೆಟ್. ಸೊ ಸಾರು, ಉಪ್ಪಿನಕಾಯಿ, ಅನ್ನ. ಸೊ ಈಗ ಅವ್ರು ನನಗೆ ಕೊಡುವ ರೀತಿ, ಈಗ ಊಟ ಮಾಡು. ಥ್ಯಾಂಕ್ ಯು. ನೋಡಿ, ಫೈನಲ್ ಆಗಿ ಪಾನಿಪುರಿ ಮಾಡಿದ್ದೇನೆ ನನ್ನ ತಂಗಿ ಮಗಳಿಗೋಸ್ಕರ. ಸೊ ಈಗ ತಿನ್ನುವ ನಾವು. ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.